ಎರಡು ಮಾಡ್ತಾ ಇದ್ದೀವಿ. ಒಂದು 7ನೇ ತಾರೀಕಿಂದ ಹೊರ ರಾಜ್ಯಗಳಿಗೆ ಪ್ರೋಗ್ರಾಮ್ ಹಾಕಿದ್ದೀವಿ. ಮತ್ತು ಫೈನಲ್ ಪ್ರೀ ರಿಲೀಸ್ ಇವೆಂಟ್ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರನ್ನೂ ಕರೆಯೋ ಚಾನ್ಸಸ್ ಇದೆ. ಎಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ಏನು ಎಲ್ಲಿ ಪ್ಲಾನ್ ಮಾಡ್ತೀರಾ ಈವೆಂಟ್? ಎಲ್ಲಿ ಮಾಡ್ತಿದ್ದೀರಾ? ಪ್ರೆಸ್ ರಿಲೀಸ್, ಇದು ಪ್ರೀ ರಿಲೀಸ್ ಇವೆಂಟಾ? ನಾವು ಗೆಸ್ಟ್ನ ಫೈನಲ್ ಮಾಡೋದು ಇನ್ನು 1 or 2 days ಆಗುತ್ತೆ. ಆದ ತಕ್ಷಣ ನಾವು ಬೆಂಗಳೂರ ಅಥವಾ ಚಿತ್ರದುರ್ಗನ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಖಂಡಿತ ಅದು ನಾನು ಬೆಳಗ್ಗೆ ಹೇಳ್ದಂಗೆ 2 ನಿರ್ಮಾಪಕರನ್ನ ಕರೆದಿ ಮಾತಾಡಿಸ್ಬೇಕಾಗಿರೋ ಕರ್ತವ್ಯ ಫಿಲ್ಮ್ ಚೇಂಬರೇ, ಮದರ್ ಬಾಡಿ. ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗ್ಬಹುದು. ಒಂದು ಆಶಾಭಾವನೆ ಇದೆ ಅಷ್ಟೇ. ಇಲ್ಲಾಂದರೆ ನಮ್ಮದು 20th ತುಂಬ ಚೆನ್ನಾಗಿ ಸೆಟ್ ಆಗಿದೆ ಥಿಯೇಟರ್ಸ್ ಎಲ್ಲ. ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋರೆಲ್ಲ ತುಂಬ ದೊಡ್ಡ ಬ್ರ್ಯಾಂಡ್ ನೇಮ್ಸು ಎಲ್ಲ. ಮನೋಹರ್ ಸರ್ ಅವ್ರ ಸ್ನೇಹಿತರು ಅಲ್ಲು ಅರವಿಂದ್ ಅವ್ರು ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವ್ರು ಇರ್ಬೋದು, ಜಿ ಸ್ಟುಡಿಯೋಸ್ ಪುನೀತ್ ಅವ್ರು ಇರ್ಬೋದು, ಎಲ್ಲ ಮನೋಹರ್ ಸರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ. ನಾವು ಅನೌನ್ಸ್ ಮಾಡಿ 3 ತಿಂಗಳಾಯಿತು. ಫಸ್ಟು ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ, ನಾನು ನವೀನ್ ಅವ್ರು ಹೋಗ್ಬಿಟ್ಟು, ಸರ್ ಹಿಂಗೆ ಡಿಸೆಂಬರ್ಗೆ ಬರ್ತಾ ಇದ್ದೀವಿ, ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದ್ರು ಅವಾಗ. ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ಚಿತ್ರ 20ಕ್ಕೆ ಬಂದು ಅವ್ರು 25ಕ್ಕೆ ಬರೋದು ಅವತ್ತು ಅವ್ರಿಗೂ ಗೊತ್ತಿರಲಿಲ್ಲ. ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಸಿಷನ್ ಅಂತ. ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಸಿಷನ್ ಆದ್ದರಿಂದ ಆ ಪ್ರೊಡ್ಯೂಸರ್ನು ಅದು ಬೇಡದಿರೋ ವಿಷಯ. ಇವಾಗ ಅವರು ಮಾಡ್ತೀರ, ಅವ್ರಿಗೂ ಒಳ್ಳೇದಾಗ್ಲಿ. 2 ಪಿಕ್ಚರ್ ನೋಡಿದರೆ 2 ಅಟ್ ಎ ಟೈಮು ಹಿಟ್ ಆಗಿದೆ, ಸೂಪರ್ ಹಿಟ್ ಆಗಿದೆ, ಒಂದೇ ದಿನ ರಿಲೀಸ್ ಆಗಿ ಅಲ್ವಾ? ಸೊ ಆ ಥರ ನಾವು ಅವ್ರಿಗೂ ಒಂದಿದು ಏನೋ ಹಾಲಿಡೇ ಸೀಸನ್ನು ಬರ್ತಿದ್ದಾರೆ, ಅವ್ರಿಗೂ ವಿಶ್ ಮಾಡೋಣ ಒಳ್ಳೇದಾಗ್ಲಿ ಅಂತ. ಖಂಡಿತ ಜನ 2 ಪಿಕ್ಚರ್ ನೋಡ್ತಾರೆ. ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ, ಓಕೆನಾ? ವಾರ್ನರ್ ಅಂದ್ರೆ ನೀವೇನೇನೋ ಅನ್ಕೊಂಡಿದ್ರಿ, ಇದು ವಾರ್ನರ್, ರಿಯಲ್ ವಾರ್ನರ್, ಓಕೆನಾ? ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ. ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ. ಕನ್ನಡ ಸಿನಿಮಾ ಬೆಳೀತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ತಾ ಇದೆ. ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು. ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಡೋಂಟ್ ವರಿ. Ashwavega English News. Coming soon. Your channel, your voice, your trust.